ನಮಸ್ಕಾರ ವೀಕ್ಷಕರೇ, ವಿಮಾನ ದುರಂತದ ಕುರಿತಾಗಿ ಅಚ್ಚರಿಯ ಭವಿಷ್ಯಗಳು ನಿಜವಾಗಿವೆ. ಕೆಲವು ದುರ್ಘಟನೆಗಳು ನಡೆದಾಗ ಘಟನೆ ಎಷ್ಟು ಭೀಕರವಾಗಿರುತ್ತೋ ಅಷ್ಟೇ ಪವಾಡ ಸದೃಶ ರೀತಿಯ ಘಟನೆಗಳು ಕೂಡ ಕಂಡುಬರುತ್ತೆ. ಈ ರೀತಿ ಅಚ್ಚರಿಗಳು ಪವಾಡಗಳು ಸಂಭವಿಸಿದಾಗ ಅದಕ್ಕೆ ಉತ್ತರ ಕೂಡ ಸಿಗೋದಿಲ್ಲ. ನಮ್ಮ ಯೋಚನೆಗೆ, ಊಹೆಗೆ, ತರ್ಕಕ್ಕೆ ನಿಲುಕಿದಷ್ಟನ್ನ ಅರ್ಥೈಸಿಕೊಳ್ಳಬೇಕಾಗುತ್ತೆ. ಅಂತಹ ಘಟನೆಗಳ ಸಾಲಿಗೆ ಏರ್ ಇಂಡಿಯಾ ವಿಮಾನ ದುರಂತ ಕೂಡ ಉದಾಹರಣೆಯಾಗಿ ನಿಂತಿದೆ. ಈ ಒಂದು ದುರಂತದಲ್ಲೂ ಊಹೆಗೂ ನಿಲುಕದ ದಿಗ್ಭ್ರಮೆ ಮೂಡಿಸುವ ಅನೇಕ ಘಟನೆಗಳು ನಡೆದಿದೆ. ಇನ್ನು ದುರಂತದ ಬಗ್ಗೆಯೂ ಹಲವು ಅಚ್ಚರಿಯ ಭವಿಷ್ಯಗಳನ್ನ ನುಡಿಯಲಾಗಿತ್ತು. ವೀಕ್ಷಕರೇ, ಗುಜರಾತ್ ರಾಜ್ಯದ ಪ್ರಮುಖ ನಗರ ಅಹಮದಾಬಾದ್ನಿಂದ ಲಂಡನ್ ಕಡೆಗೆ ತೆರಳುತ್ತಿದ್ದ ಏರ್ ಇಂಡಿಯಾದ ವಿಮಾನವು ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಮೆಡಿಕಲ್ ಹಾಸ್ಟೆಲ್ ಮೇಲೆ ಪತನಗೊಂಡಿದೆ. ಅದರ ಬೆನ್ನಲ್ಲೇ ವಿಮಾನ ಬೆಂಕಿಗೆ ಆಹುತಿಯಾಗಿದೆ. ಈ ಒಂದು ದುರಂತದಲ್ಲೂ ಹಲವು ಪವಾಡ ಸದೃಶ ರೀತಿಯ ಘಟನೆಗಳು ನಡೆದಿದೆ. ಅಲ್ಲದೆ ಘಟನೆಯ ಬಗ್ಗೆ ಈ ಮುಂಚೆ ಈ ರೀತಿಯ ಘಟನೆಯೊಂದು ಸಂಭವಿಸುತ್ತೆ ಅಂತ ಹಲವು ಭವಿಷ್ಯಗಳನ್ನು ನುಡಿಯಲಾಗಿದೆ. ಸಾಮಾನ್ಯವಾಗಿ ಇಂತಹ ಭವಿಷ್ಯಗಳನ್ನು ನುಡಿದಾಗ ಯಾರು ಕೂಡ ಅಷ್ಟೊಂದು ತಲೆ ಕೆಡಿಸಿಕೊಂಡಿರುವುದಿಲ್ಲ. ಆದರೆ ದುರಂತ ನಡೆದಾಗ ಆ ಭವಿಷ್ಯಗಳು ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಅವರೆಲ್ಲ ಹೇಳಿದ್ದು ಎಷ್ಟು ನಿಖರವಾಗಿತ್ತು ಅನ್ನೋದು ಅಚ್ಚರಿ ಮೂಡಿಸುತ್ತೆ. ವೀಕ್ಷಕರೇ, ಯಾವುದೇ ದುರಂತಗಳು ಸಂಭವಿಸಿದಾಗ ಅದಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯವನ್ನ ನುಡಿಯಲಾಗುತ್ತಾ ಇಲ್ವಾ ಅನ್ನುವ ವಿಚಾರವನ್ನ ಕೆದಕಲಾಗುತ್ತೆ. ಅಹಮದಾಬಾದ್ನಲ್ಲಿ ನಡೆದ ಘೋರ ವಿಮಾನ ದುರಂತದ ನಂತರ ಬಾಬಾ ವಂಗ ಅಥವಾ ಕೋಡಿ ಮಠದ ಶ್ರೀಗಳು ಈ ಹಿಂದೆ ಏನಾದರೂ ಭವಿಷ್ಯವನ್ನ ನುಡಿದಿದ್ರಾ ಅನ್ನುವ ಬಗ್ಗೆ ಅವಲೋಕಿಸಿದಾಗ ಕೋಡಿ ಶ್ರೀಗಳು ಸಹ ಭವಿಷ್ಯ ನುಡಿದಿರೋದು ಕಂಡುಬಂದಿದೆ. ಅದು ಮಾತ್ರ ಅಲ್ಲ, ಮಹಿಳಾ ಜ್ಯೋತಿಷ್ಯರೊಬ್ಬರು ಈ ದುರಂತದ ಬಗ್ಗೆ ನಿಖರವಾಗಿ ಭವಿಷ್ಯವನ್ನ ನುಡಿದಿದ್ರು. ಅಷ್ಟು ಮಾತ್ರ ಅಲ್ಲ, ದುರಂತದ ದಿನ ಹತ್ತಿರ ಬರ್ತಿದ್ದ ಹಾಗೆ ದುರಂತದ ಬಗ್ಗೆ ಮತ್ತೊಮ್ಮೆ ಎಚ್ಚರಿಸಿದ್ರು ಕೂಡ. ಇನ್ನು ಕರ್ನಾಟಕದ ಮತ್ತೊಬ್ಬ ಖ್ಯಾತ ಸ್ವಾಮೀಜಿಯೊಬ್ಬರು ನಿಖರವಾದ ಭವಿಷ್ಯವನ್ನ ನುಡಿದಿದ್ರು. ಹಾಗಾದ್ರೆ ದುರಂತದ ಬಗ್ಗೆ ಕೋಡಿ ಶ್ರೀಗಳು ನುಡಿದಿದ್ದ ಆ ಸ್ಫೋಟಕ ಭವಿಷ್ಯ ಏನು? ಆ ಮಹಿಳಾ ಜ್ಯೋತಿಷ್ಯೊಬ್ಬರು ನುಡಿದಿದ್ದ ನಿಖರವಾದ ಭವಿಷ್ಯ ಏನು ಗೊತ್ತಾ? ಅಷ್ಟಕ್ಕೂ ಕರ್ನಾಟಕದ ಸ್ವಾಮೀಜಿಯೊಬ್ಬರು ಹೇಳಿದ್ದೇನು? ಲೋಹದ ಹಕ್ಕಿಗೆ ಪೆಟ್ಟು ಅಂದ್ರೆ ಇದೇನಾ? ಆ ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ವೀಕ್ಷಕರೇ, ಅಹಮದಾಬಾದ್ನಲ್ಲಿ ಸಂಭವಿಸಿರುವ ಭೀಕರ ಏರ್ ಇಂಡಿಯಾ ವಿಮಾನ ಅಪಘಾತದಲ್ಲಿ 241 ಮಂದಿ ಸಾವನ್ನಪ್ಪಿರುವುದಾಗಿ ವರದಿಯಾಗಿದೆ. ಮೇಘನಿ ನಗರ ಪ್ರದೇಶದಲ್ಲಿ ಪ್ರಯಾಣಿಕರು, ಸಿಬ್ಬಂದಿ ಸೇರಿ 242 ಜನರನ್ನ ಹೊತ್ತ ವಿಮಾನ ಟೇಕ್ ಆಫ್ ವೇಳೆ ಪತನಗೊಂಡಿದೆ. ಪ್ರಯಾಣ ಮಾಡುತ್ತಿದ್ದ 242 ಜನರಲ್ಲಿ 241 ಪ್ರಯಾಣಿಕರು ಮೃತಪಟ್ಟಿದ್ದಾರೆ. ರಮೇಶ್ ವಿಶ್ವಾಸ್ ಅನ್ನುವ ಓರ್ವ ಪ್ರಯಾಣಿಕ ಮಾತ್ರ ಪವಾಡ ಸದೃಶ ರೀತಿಯಲ್ಲಿ ಬದುಕುಳಿದಿದ್ದಾರೆ. 242 ಜನರನ್ನ ಹೊತ್ತ ವಿಮಾನ ಟೇಕ್ ಆಫ್ ವೇಳೆ ಪತನಗೊಂಡಿದೆ. ಇದರ ಜೊತೆಗೆ ವಿಮಾನ ಅಪ್ಪಳಿಸಿರುವ ಕಟ್ಟಡದಲ್ಲಿದ್ದ ಜನರು ಕೂಡ ಮೃತಪಟ್ಟಿದ್ದಾರೆ. ಈ ಒಂದು ವಿಮಾನದ ಕೋ ಪೈಲಟ್ ಕ್ಲೈವ್ ಕುಂದರ್ ಎನ್ನುವರು ಮಂಗಳೂರು ಮೂಲದವರು. ಅಪಘಾತಕ್ಕೀಡಾದ ಏರ್ ಇಂಡಿಯಾ ವಿಮಾನದಲ್ಲಿ ಗುಜರಾತ್ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರು ಹಾಗೆ 52 ಬ್ರಿಟಿಷ್ ಪ್ರಜೆಗಳು ಸೇರಿದಂತೆ ಹಲವರು ಕೂಡ ಪ್ರಯಾಣ ಮಾಡ್ತಾ ಇದ್ರು. ತಾಂತ್ರಿಕ ದೋಷದ ಕಾರಣಕ್ಕೆ ಟೇಕ್ ಆಫ್ ಆದ 15 ಕಿಲೋಮೀಟರ್ ದೂರದಲ್ಲಿ 600ರಿಂದ 700 ಅಡಿ ಎತ್ತರದಲ್ಲಿ ಹಾರುತ್ತಿರುವಾಗ ವಿಮಾನ ಪತನವಾಗಿದೆ. ಇನ್ನು ಈ ಘಟನೆಗೆ ಇನ್ನೂ ಕೂಡ ಕಾರಣ ತಿಳಿದು ಬಂದಿಲ್ಲ. ಇನ್ನು ವೀಕ್ಷಕರೇ, ಈ ಒಂದು ಘಟನೆಯಲ್ಲಿ ಹಲವು ಪವಾಡಗಳು ನಡೆದು ಹೋಗಿವೆ. ಅದೃಷ್ಟವಶಾತ್ 11A ಸೀಟ್ನಲ್ಲಿದ್ದ ವಿಶ್ವಾಸ್ ಕುಮಾರ್, ರಮೇಶ್ ಅನ್ನೋರು ಮಾತ್ರ ಬದುಕುಳಿದಿದ್ದಾರೆ. ಆರಂಭದಲ್ಲಿ ವಿಶ್ವಾಸ್ ಕುಮಾರ್ ಎಮರ್ಜೆನ್ಸಿ ಎಕ್ಸಿಟ್ನಿಂದ ಜಗಿದಿದ್ದರು ಅಂತ ಹೇಳಲಾಗ್ತಿತ್ತು. ಆದರೆ ವಿಶ್ವಾಸ್ ಕುಮಾರ್ ಹೇಳುವ ಪ್ರಕಾರ ಆ ಕ್ಷಣದಲ್ಲಿ ಏನಾಯ್ತು ಅನ್ನೋದೇ ಗೊತ್ತಿಲ್ಲ, ತಾನು ಹೇಗೆ ಬದುಕಿದೆ ಅನ್ನೋದೇ ಗೊತ್ತಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇಡೀ ವಿಮಾನದಲ್ಲಿದ್ದ ಉಳಿದ ಎಲ್ಲರೂ ಬೆಂಕಿಗೆ ಆಹುತಿಯಾದ್ರೆ ಈ ಏಕೈಕ ವ್ಯಕ್ತಿ ಮಾತ್ರ ಬದುಕುಳಿತಾರೆ ಅಂದ್ರೆ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯಿಸಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಇನ್ನು ದುರಂತದಲ್ಲಿ ಎಲ್ಲವೂ ಸುಟ್ಟು ಕರಕಲಾಗಿದ್ರೆ ಭಗವದ್ಗೀತೆ ಪುಸ್ತಕ ಮಾತ್ರ ಒಂದು ಚೂರು ಹಾನಿಯಾಗದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ಇದೊಂದು ಅಚ್ಚರಿಯಂದ್ರೂ ತಪ್ಪಿಲ್ಲ. ಅವಶೇಷಗಳಡಿಯಲ್ಲಿ ಭಗವದ್ಗೀತೆ ಪುಸ್ತಕ ಹಾನಿಯಾಗದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ವ್ಯಕ್ತಿಯೊಬ್ಬರು ಇದನ್ನ ಹಿಡಿದು ವಿಡಿಯೋ ಮಾಡಿ ಪುಟಗಳನ್ನ ತಿರುವಿ ತೋರಿಸಿದ್ದಾರೆ. ಪುಟಗಳು ಸಹ ಹರಿದಿಲ್ಲ, ಯಥಾವತ್ತಾಗಿ ಹಾಗೆಯೇ ಇದೆ. ಇದನ್ನ ನೋಡಿದಾಗ ಅಚ್ಚರಿ ಆಗದೇ ಇರೋದಿಲ್ಲ. ಇನ್ನು ರಾಜ್ಯದ ಖ್ಯಾತ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವ ಕೋಡಿ ಮಠದ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯವರು ನುಡಿದಿದ್ದ ಭವಿಷ್ಯವು ಸಹ ಇದೇ ಸಂದರ್ಭದಲ್ಲಿ ಮುನ್ನೆಲೆಗೆ ಬಂದಿದೆ. ಕಳೆದ ಮೇ 4ರಂದು ಕೋಡಿ ಮಠದ ಶ್ರೀಗಳು ನುಡಿದಿದ್ದ ಭವಿಷ್ಯಕ್ಕೂ ಈ ವಿಮಾನ ದುರಂತಕ್ಕೂ ತುಲನೆ ಮಾಡಲಾಗ್ತಾ ಇದೆ.
ಬಾಗಲಕೋಟೆಯಲ್ಲಿ ಮಾತನಾಡಿದ್ದ ಹಾಸನ ಜಿಲ್ಲೆ ಅರಸೀಕೆರೆಯ ಕೋಡಿ ಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳು, ಜಗತ್ತಿನಲ್ಲಿ 4 ಸುನಾಮಿಗಳು ಆಗುವ ಲಕ್ಷಣವಿದೆ. ಅದು ಪ್ರಾಕೃತಿಕ ಅಮೂಲ್ಯವಿದೆ. ಜಲ, ವಾಯು, ಅಗ್ನಿ ಮತ್ತು ಭೂ ಸುನಾಮಿ ಆಗಬಹುದು ಅಂತ ಶ್ರೀಗಳು ಎಚ್ಚರಿಸಿದ್ರು. ಇನ್ನು ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಮತ್ತು ಇದಾದ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಯ ಬಗ್ಗೆಯೂ ಕೋಡಿ ಮಠದ ಶ್ರೀಗಳು ಹೇಳಿದ್ರು. 2 ದೇಶಗಳ ನಡುವಿನ ಸಂಘರ್ಷ ವಿಶ್ವದ ಇತರ ರಾಷ್ಟ್ರಗಳಿಗೂ ಹರಡಲಿದೆ ಅಂತ ಕೋಡಿ ಶ್ರೀಗಳು ನುಡಿದದ್ದನ್ನ ನಾವಿಲ್ಲಿ ಸ್ಮರಿಸಿಕೊಳ್ಳಬಹುದು. ಅರಸನ ಅರಮನೆಗೆ ಕಾರ್ಮೋಡ ಕವಿದೀತು. ವಾಯು, ಅಗ್ನಿ ಮುಂತಾದವುಗಳಿಂದ ಜನರು ತುಂಬಾನೇ ತೊಂದರೆಯನ್ನ ಎದುರಿಸಬೇಕಾದೀತು. ಒಲೆ ಹೊತ್ತಿ ಉರಿದರೆ ತಡೆದುಕೊಳ್ಳಬಹುದು, ಆದರೆ ದರೆ ಹೊತ್ತಿ ಉರಿದರೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತ ಕೋಡಿ ಶ್ರೀಗಳು ಹೇಳಿದ್ರು. ಇದೇ ಅಹಮದಾಬಾದ್ ವಿಮಾನ ದುರಂತ ಮತ್ತು ದುರಂತ ಸಂಭವಿಸಿದ ಬೆನ್ನಲ್ಲೇ ವಿಮಾನ ಹೊತ್ತಿ ಉರಿದಿದ್ದನ್ನ ಕೋಡಿ ಶ್ರೀಗಳ ವಾಯು ಮತ್ತು ಅಗ್ನಿ ಸುನಾಮಿಯ ಭವಿಷ್ಯಕ್ಕೆ ತಾಳೆ ಹಾಕಲಾಗ್ತಾ ಇದೆ. ಸಾಮೂಹಿಕ ಸಾವಾಗುವ ಸಾಧ್ಯತೆ ಇದೆ ಅಂತಲೂ ಕೋಡಿ ಶ್ರೀಗಳು ಎಚ್ಚರಿಸಿದ್ರು. ಇನ್ನು ವಿಮಾನ ದುರಂತದಲ್ಲಿ ಭಾರೀ ಸಾವು ನೋವು ಉಂಟಾಗಿದೆ. 4 ಸುನಾಮಿಗಳಿಂದ ಜನರು ತತ್ತರಿಸಿ ಹೋಗಲಿದ್ದಾರೆ. ಈ ಸಂವತ್ಸರದಲ್ಲಿ ರೋಗವೊಂದು ಬರಲಿದೆ ಅಂತಲೂ ಕೋಡಿ ಶ್ರೀಗಳು ಹೇಳಿದ್ರು. ಇನ್ನೊಂದು ಕಡೆ ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳು ಕೂಡ ಹೆಚ್ಚಾಗ್ತಿದೆ ಅಂತಲೇ ಅವರು ನುಡಿದಿದ್ದ ಭವಿಷ್ಯವನ್ನ ನಡೆಯುತ್ತಿರುವ ವಿದ್ಯಮಾನಗಳಿಗೆ ಹೋಲಿಕೆ ಮಾಡಲಾಗ್ತಾ ಇದೆ. ಅಚ್ಚರಿಯ ಮತ್ತು ದುಃಖದ ಪ್ರಸಂಗ ಭಾರತಕ್ಕೆ ಎದುರಾಗುತ್ತದೆ. ಸಂಕ್ರಾಂತಿಯಲ್ಲಿ ನಾವು ನುಡಿಯುವ ಭವಿಷ್ಯ ರಾಜರಿಗೆ, ಸದ್ಯದ ಮಟ್ಟಿಗೆ ರಾಜರಿಗೆ ಏನೂ ತೊಂದರೆ ಇಲ್ಲ ಅಂತಲೂ ಕೋಡಿ ಶ್ರೀಗಳು ಹೇಳಿದ್ದನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದಾಗಿದೆ. ಇನ್ನು ಕೋಡಿ ಮಠದ ಶ್ರೀಗಳು ಮಾತ್ರವಲ್ಲದೆ ಅಹಮದಾಬಾದ್ ವಿಮಾನ ದುರಂತದ ಬೆನ್ನಲ್ಲೇ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ನಯಾನಗರ ಮಠದ ಶ್ರೀ ಅಭಿನವ ಸಿದ್ಧಲಿಂಗ ಸ್ವಾಮೀಜಿಯವರ ಕಾಲಜ್ಞಾನದ ಭವಿಷ್ಯವಾಣಿಯೊಂದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಕಳೆದ ಏಪ್ರಿಲ್ 20ರಂದು ಮಠದ ಜಾತ್ರೆಯಲ್ಲಿ ಬೆಂಕಿಯ ಕೆಂಡದ ಮೇಲೆ ನಡೆದು ಕಾಲಜ್ಞಾನ ನುಡಿದಿದ್ದ ಶ್ರೀಗಳು ಉಕ್ಕಿನ ಹಕ್ಕಿಗೆ ಪೆಟ್ಟಾಗಲಿದೆ ಅಂತ ಸ್ಪಷ್ಟವಾಗಿ ನಿಖರವಾಗಿ ಹೇಳಿದ್ರು. ಉಕ್ಕಿನ ಹಕ್ಕಿ ಅಂದರೆ ವಿಮಾನ ಅಂತ ಅರ್ಥೈಸಲಾಗಿದೆ. ಅವರು ನುಡಿದಂತೆಯೇ ವಿಮಾನ ದುರಂತ ಸಂಭವಿಸಿರುವುದು ಜನರಲ್ಲಿ ಅಚ್ಚರಿ ಮತ್ತು ಭಕ್ತಿ ಮೂಡಿಸಿದೆ. ಬೆಳಗಾವಿಯ ನಯಾನಗರದಲ್ಲಿರುವ ಸುಖದೇವಾನಂದ ಮಠದ ಸ್ವಾಮೀಜಿ ಅಭಿನವ ಸಿದ್ಧಲಿಂಗ ಸ್ವಾಮೀಜಿಯವರು ಬೆಂಕಿ ಪ್ರಬಲವಾಗಿರುತ್ತದೆ, ಊರೇ ನಡುಗಿ ಹೋಗಲಿದೆ, ಉಕ್ಕಿನ ಹಕ್ಕಿಗೆ ಪೆಟ್ಟು ಬೀಳಲಿದೆ ಅಂತ ಏಪ್ರಿಲ್ 20ರಂದು ನಡೆದ ಜಾತ್ರೆಯಲ್ಲಿ ಭವಿಷ್ಯವಾಣಿಯನ್ನ ನುಡಿದಿದ್ರು. ಈ ಹಿಂದೆಯೂ ಶ್ರೀಗಳ ಹಲವಾರು ಭವಿಷ್ಯಗಳು ನಿಜವಾಗಿದ್ದು, ಈ ಘಟನೆಯು ಅವರ ಕಾಲಜ್ಞಾನದ ಮೇಲಿನ ನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಇದೆಲ್ಲದಕ್ಕಿಂತ ನಿಖರವಾಗಿ ಭವಿಷ್ಯ ನುಡಿದಿದ್ದು ಅಂದ್ರೆ ಖ್ಯಾತ ಜ್ಯೋತಿಷಿ ಶರ್ಮಿಷ್ಠಾ ಅವರು. ಈಕೆ ನುಡಿದಿದ್ದ ಭವಿಷ್ಯ ಎಷ್ಟು ನಿಖರವಾಗಿದೆ ಅಂದ್ರೆ ಭವಿಷ್ಯ ನುಡಿದು ಎಚ್ಚರಿಸಿದ್ದು ಮಾತ್ರ ಅಲ್ಲ, ದುರಂತದ ದಿನ ಹತ್ತಿರ ಬರ್ತಿದ್ದ ಹಾಗೆ ಅಂದ್ರೆ 7 ದಿನಗಳು ಬಾಕಿ ಇರುವಂತೆಯೇ ಮತ್ತೊಮ್ಮೆ ಭವಿಷ್ಯ ನುಡಿದು ಎಚ್ಚರಿಸಿದ್ದಾರೆ. ಹೌದು, ಖ್ಯಾತ ಜ್ಯೋತಿಷಿ ಶರ್ಮಿಷ್ಠಾ ಅವರು ಕಳೆದ ವಾರವೇ ಭವಿಷ್ಯ ನುಡಿದಿರೋದು ಇದೀಗ ಅಚ್ಚರಿಗೆ ಕಾರಣವಾಗಿದೆ. ಶರ್ಮಿಷ್ಠೆ ಅನ್ನುವ ಜ್ಯೋತಿಷಿಯೊಬ್ಬರು ಕಳೆದ ವರ್ಷದ ಡಿಸೆಂಬರ್ 29ಕ್ಕೆ ಟ್ವೀಟ್ ಒಂದನ್ನ ಮಾಡಿದ್ರು. ಅದರಲ್ಲಿ ಭಾರತದ ವಿಮಾನಯಾನ ಕ್ಷೇತ್ರ ಅಭಿವೃದ್ಧಿಯನ್ನ ಕಾಣುತ್ತದೆ ಮತ್ತು ವಿಮಾನ ದುರಂತದ ಸುದ್ದಿಯೂ ಕೂಡ ದೊಡ್ಡದಾಗಿ ಸದ್ದು ಮಾಡಲಿದೆ, ಬ್ರೇಕಿಂಗ್ ನ್ಯೂಸ್ ಆಗಲಿದೆ, ಟಿವಿ ಮಾಧ್ಯಮಗಳಲ್ಲೂ ಸದ್ದು ಮಾಡುತ್ತೆ ಅಂತಲೇ ನಿಖರವಾದ ಭವಿಷ್ಯವನ್ನ ನುಡಿದಿದ್ರು. ಕಳೆದ ವರ್ಷದ ಡಿಸೆಂಬರ್ನಲ್ಲಿ 2025ರ ವರ್ಷ ಭವಿಷ್ಯವನ್ನ ನುಡಿಯುವಂತಹ ಸಂದರ್ಭದಲ್ಲಿ 2025ರಲ್ಲಿ ಭಾರೀ ವಿಮಾನ ದುರಂತವೊಂದು ಸದ್ದು ಮಾಡುತ್ತೆ, ವಿಮಾನಗಳ ಬಗ್ಗೆ ಭಾರೀ ಚರ್ಚೆ ಆಗುತ್ತೆ ಅಂತ ನಿಖರವಾದ ಭವಿಷ್ಯವನ್ನ ನುಡಿದಿದ್ರು. ಆದರೆ ಆ ಸಂದರ್ಭದಲ್ಲಿ ಈ ಒಂದು ಸುದ್ದಿ ಅಷ್ಟು ಬೆಳಕಿಗೆ ಬಂದಿರಲಿಲ್ಲ. ಆದರೆ ಈಗ ಅವರ ಟ್ವೀಟ್ ಬಹಳ ವೈರಲ್ ಆಗ್ತಾ ಇದೆ. ಅದರಲ್ಲಿ ಶರ್ಮಿಷ್ಠಾ ಅವರು ವಿಮಾನ ಅಪಘಾತ ಮತ್ತು ವಿಮಾನಯಾನ ವಲಯದಲ್ಲಿ ಸಂಭಾವನೀಯ ವಿನಾಶ ಅಂತ ಅಚ್ಚರಿಯ ಭವಿಷ್ಯವನ್ನ ಬರೆದುಕೊಂಡಿದ್ರು. ಮತ್ತೊಂದು ಅಚ್ಚರಿಯ ಸಂಗತಿ ಅಂದ್ರೆ ಈ ಒಂದು ಭವಿಷ್ಯವನ್ನ ನುಡಿದಿದ್ದು ಅವರು ಕಳೆದ ವರ್ಷದಲ್ಲಿ. ಆದರೆ ಈ ವರ್ಷದಲ್ಲಿ ದುರಂತ ಸಂಭವಿಸುವ ಕೇವಲ 7 ದಿನಗಳ ಮುಂಚೆ ಇದೇ ಟ್ವೀಟ್ ಅನ್ನ ಮತ್ತೊಮ್ಮೆ ರೀಟ್ವೀಟ್ ಮಾಡಿದ್ರು. ಅಂದ್ರೆ ದುರಂತದ ದಿನ ಹತ್ತಿರ ಬರ್ತಿದ್ದೆ ಅಂತ ಮತ್ತೊಮ್ಮೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. 1 ವಾರದ ಹಿಂದಷ್ಟೇ ಅವರು ಗ್ರಹಗತಿಗಳನ್ನ ನೋಡಿ ಭಾರೀ ವಿಮಾನ ಅಪಘಾತದ ಮುನ್ಸೂಚನೆ ಇರೋದಾಗಿ ತಿಳಿಸಿದ್ರು. ಶರ್ಮಿಷ್ಠೆ ಅವರು ಮಾಡಿದ ಟ್ವೀಟ್ ಹೀಗಿತ್ತು: ಮುಂದಿನ ವರ್ಷ ಅಂದರೆ 2025ರಲ್ಲಿ ಭಾರತದ ವಿಮಾನಯಾನ ಕ್ಷೇತ್ರ ಅಭಿವೃದ್ಧಿಯಾಗಲಿದೆ. ಆದರೆ ವಿಮಾನ ಅಪಘಾತದ ಶೀರ್ಷಿಕೆಗಳು ಸುದ್ದಿಯಾಗುತ್ತೆ, ನಮಗೆಲ್ಲ ಆಘಾತವನ್ನ ನೀಡಬಹುದು ಅಂತ ತಮ್ಮ ಟ್ವೀಟ್ನಲ್ಲಿ ಅವರು ಉಲ್ಲೇಖಿಸಿದ್ರು.
ಕಳೆದ ವಾರ ಇನ್ನೊಂದು ಟ್ವೀಟ್ ಮಾಡಿದ್ದ ಅವರು, ಗುರು ಮೃಗಶಿರ ಮತ್ತು ಆರ್ದ್ರ ನಕ್ಷತ್ರದಲ್ಲಿದ್ದಾಗ ವಾಯುಯಾನದಲ್ಲಿ ಅಭಿವೃದ್ಧಿ ಇರುತ್ತದೆ, ಆದರೆ ಸುರಕ್ಷತೆ ಮತ್ತು ಸ್ಥಿರತೆಯ ಕೊರತೆ ಇರುತ್ತದೆ. ಭೀಕರ ಅಪಘಾತ ಸಂಭವಿಸುವ ಸಾಧ್ಯತೆಯ ಬಗ್ಗೆ ನಾನು ಕಳೆದ ಬಾರಿ ನುಡಿದಿದ್ದ ಭವಿಷ್ಯಕ್ಕೆ ನಾನು ಈಗಲೂ ಬದ್ಧನಾಗಿದ್ದೇನೆ ಅಂತ ಖ್ಯಾತ ಜ್ಯೋತಿಷಿ ಶರ್ಮಿಷ್ಠಾ ಅವರು ನುಡಿದಿದ್ರು. ವಿಮಾನ ಅಪಘಾತಗಳು ಭಾರಿ ಸದ್ದು ಮಾಡುತ್ತವೆ, ಇದು ಹೆಡ್ಲೈನ್ ಆಗುತ್ತೆ ಅಂತಲೂ ಶರ್ಮಿಷ್ಠಾ ಅವರು ಹೇಳಿದ್ರು. ಇದೀಗ ದುರಂತದ ಬಳಿಕ ಮತ್ತೊಂದು ಟ್ವೀಟ್ ಮಾಡಿರುವ ಅವರು, ಇಂದು ಅಹಮದಾಬಾದ್ನಲ್ಲಿ ನಡೆದ ಏರ್ ಇಂಡಿಯಾ ಅಪಘಾತದಲ್ಲಿ ನಾವು ಹಲವಾರು ಜೀವಗಳನ್ನ ಕಳೆದುಕೊಂಡಿರುವುದು ತುಂಬಾನೇ ದುರದೃಷ್ಟಕರ. ಗುರುಗ್ರಹವು ಇನ್ನೂ ಆರ್ದ್ರ ಪ್ರವೇಶಿಸಿಲ್ಲ ಮತ್ತು ಭಾರತದ ಮಂಗಳ ಮಹಾದಶ ಇನ್ನೂ ಪ್ರಾರಂಭವಾಗಿಲ್ಲ. ಆದರೆ ಈಗಾಗಲೇ ಬಹಳಷ್ಟು ಪ್ರಾರಂಭವಾಗಿದೆ, ಇನ್ನೂ ಹೆಚ್ಚಿನವು ಇದೆ ಅಂತ ಈ ಒಂದು ಟ್ವೀಟ್ನಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ಅಪಾಯ ಕಾದಿದೆ ಅನ್ನುವ ಬಗ್ಗೆ ಶರ್ಮಿಷ್ಠಾ ಅವರು ಹೇಳಿದ್ದಾರೆ. ಹೀಗೆ ದುರಂತದ ಬಗ್ಗೆ ಒಂದೊಂದು ಭವಿಷ್ಯವೂ ಕೂಡ ಭಯಾನಕವಾಗಿದೆ. ದುರಂತದ ಬೆನ್ನಲ್ಲೇ ಈ ಭವಿಷ್ಯಗಳು ಮುನ್ನೆಲೆಗೆ ಬಂದು ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ವೀಕ್ಷಕರೇ, ದೇಶಕ್ಕೆ ಎದುರಾಗಿರುವ ಈ ಗಂಡಾಂತರದ ಬಗ್ಗೆ, ಭಾರಿ ದುರಂತದ ಬಗ್ಗೆ ನೀವೇನಂತೀರಾ? ಆಧುನಿಕ ತಂತ್ರಜ್ಞಾನ ಇಷ್ಟು ಮುಂದುವರೆದ್ರೂ ಕೂಡ ಈ ಎಲ್ಲ ದುರಂತಗಳು ಸಂಭವಿಸ್ತಾ ಇರೋದು ಜಗತ್ತಿನ ಅಂತ್ಯ ಸಮೀಪಿಸುತ್ತಿರುವ ಮುನ್ಸೂಚನೆಯನ್ನ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.